ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಗಡಿ ಭಾಗದಲ್ಲಿ ಸದ್ದು ಇಲ್ಲದೆ ಕನ್ನಡ ಭಾಷೆಯನ್ನು ಕಟ್ಟುವಲ್ಲಿ ಬೆಳೆಸುವಲ್ಲಿ ಅಪಾರವಾದ ಪರಿಶ್ರಮ ಪಡುತ್ತಿರುವ ನಮ್ಮ ಹೆಮ್ಮೆಯ ಮಧುರ ಮನಸ್ಸಿನ ಸ್ನೇಹಜೀವಿ, ನಮ್ಮೆಲ್ಲರ ಮಾರ್ಗದರ್ಶಕರು, ಸದಾ ಕನ್ನಡ ಭಾಷೆಯ ಬೆಳವಣಿಗೆಗೆ ಉತ್ಸಾಹದಿಂದ ತಮ್ಮ ಸೇವೆ ಮಾಡುತ್ತಿರುವ ಸಂಕೇಶ್ವರ ನಗರದ ಪ್ರೊಫೆಸರ್ ಎಲ್.ವಿ. ಪಾಟೀಲ್ ಅವರಿಗೆ BS ಸನದಿ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳಗಾವಿ ಇವರ ವತಿಯಿಂದ ಹಮ್ಮಿಕೊಂಡಿದ್ದ 69ನೇ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡ ನಾಡು ನುಡಿಯ ಸೇವಕ ಪ್ರೊಫೆಸರ್ ಎಲ್.ವಿ. ಪಾಟೀಲ್ ಅವರಿಗೆ ಕನ್ನಡ ಗಡಿ ತಿಲಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎಲ್.ವಿ. ಪಾಟೀಲ್ ಸಾಹಿತಿಗಳು, ಹಿರಿಯ ಕನ್ನಡ ಪ್ರಾಧ್ಯಾಪಕರು, ಕನ್ನಡ ಭಾಷೆಯ ಚಿಂತಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿ ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯದ ಅಪಾರ ಅನುಭವ ಹೊಂದಿದವರು. ಕವಿಗೋಷ್ಠಿ, ಸಾಹಿತ್ಯಗೋಷ್ಠಿ, ಜನಪದ ಗೋಷ್ಠಿ ಅಲ್ಲದೆ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ಮಾಡಿ ಅನೇಕ ಗಣ್ಯರ, ಸಾಹಿತಿಗಳ, ನಾಗರಿಕರ, ಕನ್ನಡ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಕನ್ನಡ ಗಡಿ ತಿಲಕ ಪ್ರಶಸ್ತಿ ದೊರಕಿದ್ದಕ್ಕೆ ತುಂಬು ಹೃದಯದ ಅವರಿಗೆ ಅಭಿನಂದನೆಗಳು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಶ್ರೀ ಗಡ್ಕರಿಯವರು ನಮ್ಮ ಮೇಲಿನ ಅಭಿಮಾನದಿಂದ ಇತ್ತೀಚೆಗೆ ನನಗೆ BS ಸನದಿಯವರ ಪ್ರತಿಷ್ಠಾನದ ವತಿಯಿಂದ ನನಗೆ ಗಡಿನಾಡ ಪ್ರಶಸ್ತಿ ನೀಡಿ ಗೌರವಿಸಿದ್ದರ ಇವರು ಗಡಿಭಾಗದೊಳಗೆ ಸಾಹಿತ್ಯ, ಸಾಂಸ್ಕೃತಿಕ, ನೆಲ, ಜಲ, ನಾಡು, ನುಡಿ ಕುರಿತು ಕಾರ್ಯ ಮಾಡಿದಂಥದ್ದನ್ನು ಗೌರವಿಸುವ ಸಂಪ್ರದಾಯವನ್ನು ಹೊಂದಿದ್ದಾರೆ. ತನ್ನಿಮಿತ್ತ ಇವತ್ತು ನಮ್ಮ ಮನೆಗೆ ಬಂದು ಫಲಪುಷ್ಪ ನೀಡಿ ಗೌರವಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಅಲ್ಪ ಸೇವೆಯನ್ನು ಗುರುತಿಸಿ ಸುಮಾರು 40 ವರ್ಷ ಅಧ್ಯಾಪಕನಾಗಿ ಬೋಧನೆ ಮಾಡಿದಂಥ ಅನುಭವದ ಹಿನ್ನೆಲೆಯಾಗಿ ಸಾರ್ವಜನಿಕ, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳಲ್ಲೆಲ್ಲ ಅತ್ಯಂತ ಉತ್ಸಾಹದಿಂದ ಮತ್ತು ಯಾವ ಆಶೆ, ಆಮಿಷ, ಅಭಿಲಾಷೆ, ಪ್ರಶಸ್ತಿ ಬಯಸದೆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದನ್ನು ಗಮನಿಸಿದಂಥ ಶ್ರೀ ಗಡ್ಕರಿಯವರು ತಮ್ಮ ಅಭಿಮಾನವನ್ನು ಈ ಮೂಲಕ ನನಗೆ ಲಭಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ವಂದನೆಗಳು.